ಪಂಚಮಿ ಬಾಮ ಕೂತ್ಕೋ ಕೂತ್ಕೋ. ಏನಪ್ಪಾ ಮದ್ವೆ ಗಂಡು ನಮ್ಮ ಹುಡುಗಿ ಒಪ್ಗೆನಾ ನಿನ್ಗೆ? ಹೇಳು, ಇಷ್ಟ ಆಯ್ತಾ ಹುಡುಗಿ? ಹೇಳಪ್ಪ, ನಿನ್ಗೆ ನಮ್ಮ ಹುಡುಗಿ ಓಕೆನಾ? ಓಕೆ ನನಗೆ. ಪಂಚಮಿ, ನಿನ್ಗೆ ನಮ್ಮ ಹುಡುಗ ಓಕೆನಾ? ಹೇಳಮ್ಮ, ನಮ್ಮ ಹುಡುಗ ನಿನ್ಗೆ ಇಷ್ಟ ಆದ್ನಾ? ಹೇಳಮ್ಮ, ಹುಡುಗ ಇಷ್ಟ ಆದ್ನಾ? ಏನಕ್ಕ ಇದು? ಈ ಸಂಬಂಧ ಕೂಡೋದೇ ಇಲ್ಲ ಅಂತಂದೆ, ಆದ್ರೆ ಏನಿದು? ಹುಡುಗ ಹುಡುಗಿ ಇಬ್ರು ಒಪ್ಕೊಂಡ್ಬಿಟ್ರು. ಆದ್ರೂ ಕುಟದವನು ಕಣೋ ನೀನು. ಸ್ವಲ್ಪ ಕಾಯಿ, ನಾನು ಹಾಕಿರೋ ಬಾಂಬು ಸರಿಯಾದ ಸಮಯಕ್ಕೆ ಸಿಡಿಯತ್ತೆ. ಇನ್ನೇನು ಹುಡುಗ ಹುಡುಗಿ ಇಬ್ರು ಒಪ್ಕೊಂಡ್ಮೇಲೆ ವಾಲ್ಗ ಊದ್ಸದೆ. ವಾಲ್ಗ ಊದ್ಸೋಣ, ಅದಕ್ಕಿಂತ ಮುಂಚೆ ಒಂದಷ್ಟು ವಿಷಯಗಳು ಮಾತಾಡೋದಿತ್ತು. ಏನ್ ವಿಷಯಮ್ಮ? ಏನ್ ಮಾತಾಡ್ಬೇಕಾಗಿತ್ತು? ಓ, ಎಂಗೇಜ್ಮೆಂಟ್ ಮುಂಚೆ ಮದ್ವೆ ಯಾವತ್ತು ಅಂತನಾ? ನೀವೇನು ಚಿಂತೆ ಮಾಡಬೇಡಿ, ನಮ್ ಜ್ಯೂಸ್ ಹತ್ರ ಮಾತಾಡಿ ನಿಮ್ಗೊಂದಿನ ತಿಳಿಸ್ತೀನಿ. ಸರಿನಾ? ಇಲ್ಲ ಇಲ್ಲ, ನಾನು ಆ ವಿಷಯದ ಬಗ್ಗೆ ಹೇಳ್ತೀನಿ. ಮತ್ತೇನ್ ಬೇರೆ ವಿಷಯ? ಇದೇನ್ ಹೀಗ್ ಕೇಳ್ತಾ ಇದ್ದೀರಾ? ಒಂದ್ ಮದ್ವೆ ಅಂತ ಅಂದ್ಮೇಲೆ ನಿಶ್ಚಿತಾರ್ಥಕ್ಕೂ ಮುಂಚೆ ಇನ್ನೇನ್ ವಿಷಯ ಕೇಳೋದಿದೆ? ಅದೇ ಕೊಡೋದು ತಗೊಳ್ಳೋದು ಇದ್ದೇ ಇರುತ್ತಲ್ವೇ. ಕಿಟ್ಟಿ, ಬಿತ್ತು ನೋಡು ಬಾಂಬು. ನಮ್ಮ ಮಗಳು ಚೆನ್ನಾಗಿರ್ತಾಳೆ ಅಂದ್ರೆ ನಾವೇನ್ ಬೇಕಾದ್ರೂ ಕೊಡೋದಕ್ಕೆ ರೆಡಿ. ಹಾಗಿದ್ರೆ ಒಳ್ಳೇದೇನೆ. ನಾವೇನು ಕೇಳ್ತಾ ಇದ್ದೀವಿ ಅಂದ್ರೆ, ನಾವ್ ಎಷ್ಟೇ ಆಗ್ಲಿ ಗಂಡಿನ ಕಡೆಯವರು, ಲೈಫಲ್ಲಿ ತುಂಬಾ ಚೆನ್ನಾಗಿ ಸೆಟ್ಲ್ ಆಗಿದ್ದೀವಿ, ಮತ್ತೆ ಸಮಾಜದಲ್ಲಿ ನಮ್ಮದೇ ಆದ ಒಳ್ಳೆ ಗೌರವ ಗಳಿಸ್ಕೊಂಡಿದೀವಿ. ನನ್ ಮಗ ಕೂಡ PhD ಮಾಡಿ ಅವಂದೇ ಆದಂತಹ ಸ್ವಂತ ಕಂಪ್ನಿ ಶುರು ಮಾಡಿದ್ದಾನೆ. ಹಾಗಾಗಿ ನನ್ ಮಗನ್ಗೆ ಹೆಣ್ ಕೊಡಕ್ಕೆ ನಾ ಮುಂದು ತಾ ಮುಂದು ಅಂತ ಜನ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಆದ್ರೆ ನಾವು ನಮ್ಮಂತಸ್ತಿಗೆ ಒಪ್ಪುವಂತ ಮನೆತನನೇ ಹುಡುಕ್ತಾ ಇದ್ವಿ. ನಮ್ಮ ಅಂತಸ್ತಿಗೆ ಒಪ್ಪುವಂತ ಮನೆತನ ಕೊಡೋದು ತಗೊಳೋದ್ರಲ್ಲೇ ಅಲ್ವಾ ಗೊತ್ತಾಗೋದು. ಹಾಗಾಗಿ ಅದನ್ನ ಸುತ್ತಿ ಬಳಸಿ ಕೇಳೋದೇನಿದೆ? ನೀವು ನಿಮ್ ಮಗಳನ್ ಮದುವೆ ಆಗೋ ನನ್ ಮಗನ್ಗೆ ಎಷ್ಟ್ ಕೊಡ್ಬೋದು, ಎಷ್ಟ್ ಕೊಡಕ್ ಸಾಧ್ಯ?
ನಾವು ಕೇಳ್ದಷ್ಟು ಕೊಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಎಷ್ಟು ಕೊಡ್ಬೋದು ಅಂತ ಹೇಳಿ, ಪರವಾಗಿಲ್ಲ. ನೋಡಿಮ್ಮ, ನಮ್ಗೆ ನಮ್ಮ ಮಗಳು ಮುಖ್ಯ. ಅವಳು ಒಳ್ಳೆ ಮನೆ ಸೇರೋದ್ ಮುಖ್ಯ. ನೀವು ನಮ್ಮ ಮಗಳನ್ನ ಮನೆ ತುಂಬಿಸ್ಕೋತೀರಾ ಅಂದ್ರೆ ನೀವೇನ್ ಕೇಳಿದ್ರು ಅದನ್ನ ಕೊಡೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಹಾಗಿದ್ರೆ ಓಕೆ. ನಾವು ಬರುವಾಗ ನಮ್ ಬ್ರೋಕರು ನಿಮ್ ಹೊಲ, ಗದ್ದೆ, ತೋಟ ಎಲ್ಲ ತೋರ್ಸ್ಕೊಂಡ್ ಬಂದ್ರು. ಏನಿಲ್ಲ, ನಮ್ ಮಗನ್ ಹೆಸರಿಗೆ 70 ಎಕರೆ ಗದ್ದೆ ಬರೆದ್ರೆ ಸಾಕು ನೀವು. ಆಮೇಲೆ ನಾವೇನ್ ನಿಮ್ಮ ಹತ್ರ ಇರೋದೆಲ್ಲ ಕೊಟ್ಬಿಡಿ ಅಂತ ಕೇಳಲ್ಲ. ಹಾಗೆ ಆ ಹೈವೇ ಪಕ್ಕದಲ್ಲಿರೋ 25 ಎಕರೆ ಹೊಲನ ನನ್ ಮಗನ್ ಹೆಸರಿಗೆ ಬರೆದ್ರೆ ಸಾಕು. ಚಿನ್ನ ಒಂದ್ 50 ತೊಲ ಸಾಕು, ಹೆಚ್ಚೇನ್ ಬೇಡ. 50 ಯಾಕೆ? ಅವ್ರ ಲೆವೆಲ್ಗೆ 100 ಆದ್ರೂ ಕೊಟ್ಟೆ ಕೊಡ್ತಾರೆ. 100 ಕೊಟ್ರು ಒಳ್ಳೇದೇ. ಎಷ್ಟು ಚಿನ್ನ ಕೊಡ್ತಿರೋ ಅಷ್ಟು ಚಿಂದಂತ ಬೀಗ್ರು ಅಂತ ಮಾತೇ ಇದೆ. 100 ತೊಲೆ ಬೇಕು ಅಂತಾನೆ ಏನಿಲ್ಲ. ಚಿನ್ನ ಕೊಡೋದು ನಿಮಗ್ ಬಿಟ್ಟಿದ್ದು. ಕ್ಯಾಶು 1.5 ಕೋಟಿ, 1 ಕೋಟಿ ಕೊಟ್ರೆ ಸಾಕು. ಇದಾದ್ಮೇಲೆ ನನ್ ಮಗನಿಗೆ ಕಾರ್ ಶೋಕಿ, ಯಾವ್ದೋ 3 ಕೋಟಿ ಕಾರ್ ಅಂತೆ, ಅದನ್ನ ಕೊಡ್ಸಿದ್ರೆ ಸಾಕು. ಮತ್ತೇನು ನಿರೀಕ್ಷೆ ಇಲ್ಲ. ಇಷ್ಟೆಲ್ಲ ಆಗುತ್ತೆ ಅಂದ್ರೆ ನಮ್ ಕಡೆಯಿಂದ ಓಕೆ. ಏನಕ್ಕ ಇದು ಈ ಥರ ಬಾಂಬ್ ಆಗ್ಬಿಟ್ಟಿದ್ಯಾ? ಈ ಕಲ್ಯಾಣಿ ಅಮ್ಮ ಪಕ್ಕ ಈ ಸಂಬಂಧಕ್ಕೆ ಒಪ್ಪೋದೇ ಇಲ್ಲ. ಲೋ ದಡ್ಡ, ಅವಳನ್ ಬಿಡು. ಇವಳು ಒಪ್ಪಿದ್ರು ಈ ಮಾದೇವ ಒಪ್ಬೇಕಲ್ಲ. ದೇವ್ರಾಣೆ ಈ ಮಾದೇವ ಒಪ್ಪಲ್ಲ. ಹೇಳಿ, ಇದು ನಮ್ ನಿರೀಕ್ಷೆ. ನಿಮ್ಮಿಂದ ಆಗತ್ತಾ? ಅಲ್ಲ, ನಿಮ್ಮನ್ನ ನೀವು ಏನ್ ಅನ್ಕೊಂಡಿದ್ದೀರಾ? ಮಾದೇವ, ಸುಮ್ನೆ ಇರು, ನಾನು ಮಾತಾಡ್ತೇನೆ. ಓ, ಅದು ಹಂಗಲ್ಲಮ್ಮ, ಕೇಳಕ್ಕೊಂದು. ಮಾದೇವ, ಪಂಚಮಿ ಅಮ್ಮ, ನಾನು ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ. ನೋಡಿಮ್ಮ, ನಮ್ಗೆ ನಮ್ಮ ಮಗಳು ಸಂತೋಷವಾಗಿರೋದು ಮುಖ್ಯ. ಹಾಗಾಗಿ ನೀವೇನ್ ಬೇಕು ಅಂತ ಅನ್ಕೊಂಡಿದ್ದೀರೋ ಅದನ್ನೆಲ್ಲ ನಾವು ಮಾಡ್ತೇವೆ. ಪ್ರೇಮ, ನೀನ್ ಹೋಗಿ ಅವ್ರಿಗೆ ತಿನ್ನೋದಕ್ಕೆ ಏನಾದ್ರೂ ತಗೊಂಬಮ್ಮ. ಹೋಗಮ್ಮ. ತಂದೆ. ಇದೇನಕ್ಕ ಇದು? ಈಗ ಅವ್ರು ಕೇಳಿದ್ಮೇಲೆ ಕೊಟ್ರೆ ನಮ್ಗೇನು ಉಳಿಯುತ್ತೆ?
ಇದ್ಯಾಕೋ ನೀನ್ ಬೀಸಿದ ಕತ್ತಿ ನಿನ್ ತಲೆಗೆ ಬೀಳೋ ತರ ಇದೆ. ನನ್ಗೂ ಅದೇ ಟೆನ್ಷನ್ ಆಗ್ತಿದೆ ಕಣೋ. ಈ ಕಲ್ಯಾಣಿ ಹೀಗೆ ಒಂದೇ ಮಾತಿಗೆ ಕೊಟ್ಟು ಬಿಡ್ತೀನಿ ಅಂತಾಳೆ ಅಂತ ನನ್ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ನಾನ್ ಹಾಕಿದ ಮಂತ್ರ ನನ್ಗೆ ಉಲ್ಟಾ ಹೊಡಿತಿದ್ಯಲ್ಲ. ನನ್ ಕೈಯಾರೆ ನಾನೇ ಗುಂಡಿ ತೊಡ್ಕೊಂಡ್ಬಿಟ್ನಲ್ಲೋ. ಪಂಚಮಿ, ಯಾಕಮ್ಮ? ಯಾಕಮ್ಮ, ಯಾಕೆ ಹೀಗೆ ಹೇಳ್ತಿದ್ಯಾ? ಏನಾಯ್ತು? ಯಾಕಮ್ಮ, ನಾವ್ ಇಷ್ಟೆಲ್ಲ ಕೇಳ್ತಾ ಇದ್ದೀವಿ ಅಂತನಾ? ಯಾಕೆ ನಿನಗ್ ಮಾತ್ ಬರ್ದೆ ಹೋದ್ರು ನನ್ ಮಗ ನಿನ್ನ ಮದ್ವೆ ಆಗಕ್ ಒಪ್ಕೊಂಡಿಲ್ವಾ? ಅಷ್ಟು ಕೊಡ್ದೇ ಇದ್ರೆ ನಿನ್ನಂತ ಮಾತ್ ಬರ್ದೇ ಇರೋವಳನ್ನ ಯಾರ್ ಮದ್ವೆ ಆಗ್ತಾರೆ? ನನ್ ಮಗನ್ಗೆ ನೀನ್ ಹೇಗ್ ತಕ್ಕನಾಗ್ ಜೋಡಿ ಹಾಕ್ತೀಯ? ನಾಲ್ಗೆ ಬಿಗೆ ಹಿಡಿದು ಮಾತಾಡಿ. ನಿಮ್ ಮಗನೇ ನಮ್ ಪಂಚಮಿನ ಡಿಸರ್ವ್ ಮಾಡಿಲ್ಲ. ಏನಮ್ಮ ಹೀಗ್ ಮಾತಾಡ್ತಾ ಇದ್ಯಾ? ನನ್ ಮಗಂಗ್ ಏನ್ ಕಡಿಮೆ ಆಗಿದೆ? ಕಡಿಮೆನಾ? ನಿಮಗೆಲ್ಲ ಜಾಸ್ತಿನೇ ಇದೆ. ಅದ್ರಲ್ಲೂ ದುರಾಸೆ ಅಂತೂ ತುಂಬಿ ತುಳುಕಾಡ್ತಾ ಇದೆ. ಅದಕ್ಕೆ ನಮ್ ಪಂಚಮಿ ನಿಮ್ಮಂತ ದುರಾಸೆ ಇರೋರ್ ಮನೆಗೆ ಸೊಸೆಯಾಗಿ ಬರ್ಬಾರ್ದು ಹೇಳ್ತಾ ಇರೋದು. ಆಕ್ಚುಲಿ ತಗೊಳ್ಳೋದು ಕೊಡೋದು ಅಂತ ಮಾತಾಡೋ ಕಾಲ ಅಲ್ಲ ಇದು. ಡೌರಿ ಕೇಸಲ್ಲಿ ನಿಮ್ ಎಲ್ರನ್ನು ಒಳಗ್ ಹಾಕಿಸ್ಬಿಡ್ತೀನಿ. ಯಾಕಮ್ಮ ನಮ್ಗೆ ಧಮ್ಕಿ ಹಾಕಕ್ ಬರ್ತೀಯಾ? ಯಾಕೆ ನಾವ್ ಗಂಡಿನ ಕಡೆಯವರು ಅನ್ನೋದು ಮರ್ತೋಯ್ತಾ ನಿನ್ಗೆ? ಇಷ್ಟ ಕೊಡ್ಲಿಲ್ಲ ಅಂದ್ರೆ ಈ ಮಾತ್ ಬರ್ದೇ ಇರೋಳ್ನ ಯಾರ್ ಮನೆ ತುಂಬಿಸ್ಕೋತಾರೆ? ಇಂತ ಮಾತ್ ಬರ್ದೇ ಇರೋಳ್ನ ಸೊಸೆ ಮಾಡ್ಕೊಳಕ್ಕೆ ನಾವು ಮುಂದೆ ಬಂದಿರೋದೇ ಹೆಚ್ಚು. ಅದು ನಿನ್ಗೆ ನೆನಪಿರ್ಲಿ. ಸಾಕ್ ಮಾಡ್ರಿ ನಿಮ್ ಮಾತ್ನ. ಪದೇ ಪದೇ ಅದನ್ನೇ ಹೇಳಿ ನಮ್ ಹುಡ್ಗಿಗ್ ಬೇಜಾರ್ ಮಾಡ್ಬೇಡಿ. ನಮ್ ಹುಡ್ಗಿ ನಮ್ ಮನೆ ತುಂಬಿಸ್ಕೊಳ್ಳೋದಕ್ಕೂ ಪುಣ್ಯ ಮಾಡಿರ್ಬೇಕು. ಅಂತ ಪುಣ್ಯ ನೀವು ಮಾಡ್ಕೊಂಡ್ ಬಂದಿಲ್ಲ. ಪುಣ್ಯ ಇರೋರು ಯಾರಾದ್ರೂ ಬಂದು ನಮ್ ಹುಡ್ಗಿನ ಮದ್ವೆ ಮಾಡ್ಕೋತಾರೆ. ಆ ಪುಣ್ಯ ನೀವು ಪಡ್ಕೊಂಡ್ ಬಂದಿಲ್ಲ. ಇಂಥ ದುರಾಸೆ ಇರೋರು ನಮಗ್ ಬೇಡ. ನಮ್ ಪಂಚಮಿಗೂ ಅದಿಷ್ಟ ಇಲ್ಲ. ಏನ್ರಿ ಕಲ್ಯಾಣಿ ಅವ್ರೆ, ನಿಮ್ ಸೊಸೆಯವ್ರು ಹೀಗ್ ಮಾತಾಡ್ತಾ ಇದಾರೆ? ನಿಮ್ ಮನೆ ಸಂಸ್ಕಾರ ಇದೇನಾ? ಹೌದು, ನಮ್ಮನೆ ಸಂಸ್ಕಾರ ಇದೇನೆ. ನಿಮ್ಮಂತ ಜನಕ್ಕೆ ನಮ್ಮನೆ ಮಕ್ಕಳು ಮಾತಾಡೋದು ಹೀಗೇನೆ. ನೀವೇನ್ ಕೇಳಿದ್ರು ಅದನ್ನೆಲ್ಲ ಕೊಡೋದಕ್ಕೆ ನಾವು ರೆಡಿಯಾಗಿದ್ವಿ. ಯಾಕೆಂದ್ರೆ ನೀವು ನಮ್ಮನೆ ಮಗಳನ್ನ ಚೆನ್ನಾಗಿ ನೋಡ್ಕೋತೀರೋ ಅನ್ನೋ ನಂಬಿಕೆ. ಆದ್ರೆ ನೀವು ನಮ್ಮ ಮುಂದೆನೆ
ನಮ್ಮ ಮಗಳಿಗೆ ಮಾತು ಬರಲ್ಲ ಅಂತ ಹೀಯಾಳಿಸ್ತಾ ಇದ್ದೀರಾ. ಇದುವರೆಗೂ ನನ್ನ ಮಗಳಿಗೆ ಒಂದು ದಿನ ಆ ರೀತಿ ಭಾವನೆ ಬರ್ದಿರಾಗ ನಾವು ನೋಡ್ಕೊಂಡಿದ್ದೀವಿ. ನಿಮ್ಮಂಥವ್ರಿಗೆ ನನ್ನ ಮಗಳನ್ನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಏನ್ರಿ ನೀವು ಹೀಗೆ ಮಾತಾಡ್ತಾ ಇದ್ದೀರಾ? ನಿಮ್ ಮನೆಗೆ ಬಂದಿರೋರ್ಗೆ ನೀವು ಕೊಡ್ತಾ ಇರೋ ಮರ್ಯಾದೆ ಇದೇನಾ? ನಿಮ್ಮಂತವ್ರಿಗೆ ನಮ್ಮ ಮನೇಲಿ ಕೊಡೋ ಮರ್ಯಾದೆ ಈಟೆಯ. ನೀವ್ ನಮ್ಮ ಮನೇಲಿದ್ದೀರಾ ಅನ್ನೋ ಕಾರಣಕ್ಕೆ ನನ್ ತಂಗಿಗೆ ಅಂದಿದ್ ಮಾತನ್ನೆಲ್ಲ ಸಹಿಸ್ತೀನಿ. ಇಲ್ಲ ಇಡೀ ಊರೇ ನಿನ್ ದೊಡ್ಡ ರೌಡಿ ಅಂತ ಹೇಳ್ತಾ ಇದೆ. ಅವ್ರೇ ನಮಗ್ ಬೇಕಾಗಿಲ್ಲ, ದಯವಿಟ್ಟು ಇಲ್ಲಿಂದ ಹೊರಡ್ಬೋದು. ಏನ್ ಇನ್ನ ಮುಖ ನೋಡ್ತಾ ಇದ್ದೀರಾ? ನನ್ ತಮ್ಮ ಹೇಳಿದ್ ಕೇಳಿಸ್ಲಿಲ್ವಾ? ಎಷ್ಟು ಬೇಗ ಹೋಯ್ತಾ ಇರ್ತಿರೋ ಅಷ್ಟು ನಿಮ್ಗೆ ಒಳ್ಳೇದು. ಹೋಗ್. ಏನಯ್ಯ ಇಂಥವ್ರ ಮನೆಗ್ ಕರ್ಕೊಂಡ್ ಬಂದಿದೀಯಾ? ರೀ ಬನ್ರಿ ಹೋಗೋಣ. ಹೋಯ್ತಾ ಇರಿ. ಏಯ್ ದಳ್ಳಾಳಿ, ಇನ್ನು ಇಂಥವ್ರನ್ನ ನಮ್ಮ ಮನೆಗ್ ಕರ್ಕೊಂಡ್ ಬಂದ್ರೆ ಕೈ ಕಾಲ್ ಕತ್ತರ್ಸಾಕ್ಬಿಡ್ತೀನಿ. ಹೋಯ್ತಾ ಇರೋ. ಕಿಟ್ಟಿ, ನಮ್ ಕೆಲಸ ಮುಗೀತು, ಬಾ ಹೋಗೋಣ. ನೀನು ಅವರು ಕರೆಕ್ಟಾಗಿ ಹೇಳ್ದೆ ಪಂಚಮಿ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಎಂತ ದುರಾಸೆ ಜನರವರು. ನೀನೇನು ಚಿಂತೆ ಮಾಡ್ಬೇಡ, ನಿನಗ್ ಸೆಟ್ ಆಗೋಂತ ಒಳ್ಳೆ ಹುಡುಗನ ನಾನೇ ಹುಡುಕ್ತೀನಿ. ಈಗಿನ ಕಾಲದಲ್ಲಿ ಬ್ರೋಕರೇ ಬೇಕು ಅಂತೇನಿಲ್ಲ, ಎಷ್ಟೊಂದು ಮ್ಯಾಟ್ರಿಮೋನಿಯಲ್ ಸೈಟ್ಸ್ ಇದೆ. ಅವ್ವ ಪಂಚಮಿ, ಕ್ಷಮಿಸ್ಬಿಡವ. ನಿನ್ ಮದ್ವೆ ಆಯ್ತೈತೆ ಅನ್ನೋ ಸಂಭ್ರಮದಾಗೆ, ಸಂತೋಷದಾಗೆ ನಾನು ಸಾನೆ ವಿಷಯನ ಮರ್ತೇ ಬಿಟ್ಟೆ. ಅಂತ ಜನನ ನಮ್ಮ ಮನೆವರೆಗೂ ಬರೋದಕ್ಕೆ ಬಿಡಬಾರ್ದಿತ್ತು ನಾನು. ಅವ್ರ ಮನೆತನ ಹೆಂಗೆ ಏನು ಅನ್ನೋದನ್ನ ಹೊಸಿ ಜೋಪಾನವಾಗಿ ವಿಚಾರಿಸ್ಬೇಕಿತ್ತು. ಅದ್ಯಾವುದು ಮಾಡದೆ ನಿನ್ ಮನ್ಸಿಗೆ ಸಾನೆ ನೋವು ಮಾಡ್ಬಿಟ್ಟಿದ್ದೀನಿ. ನನ್ನಿಂದ ಸಾನೆ ದೊಡ್ಡ ತಪ್ಪಾಗದೆ ಕಣವ. ದಯವಿಟ್ಟು ಈ ಅಣ್ಣನಿಗೆ ಸಂಸ್ಬಿಡವ. ಇನ್ಯಾವತ್ತೂ ಹಿಂಗಾಗಕ್ಕಿಲ್ಲ, ಯಾವತ್ತೂ ಹಿಂಗಾಗಕ್ಕಿಲ್ಲ. ಬೇಜಾರು ಮಾಡ್ಕೋಬೇಡ ಕಣವ. ಅಣ್ಣ, ನೀನು ಚಿಂತೆ ಮಾಡಬೇಡ ಕಣ. ಕಾವ್ಯರು ಹೇಳ್ದಂಗೆ ತುಂಬ ವೆಬ್ಸೈಟ್ಸ್ ಇದೆ, ನಾವು ಅಲ್ಲೇ ಹುಡ್ಕೋಣ. ಪಂಚಮಿಗೆ ಒಳ್ಳೆ ಗಂಡು ಸಿಕ್ಕೇ ಸಿಗ್ತಾನೆ.